ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟ ಆರೋಪದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ದೂರುದಾರನನ್ನು ಕರ್ಕೊಂಡು ಹೋಗಿ ಶವಗಳನ್ನು ಹೂತಿಟ್ಟ ಸ್ಥಳಗಳ ಮಹಜರನ್ನು ಮಾಡಿದರು. ಇವತ್ತು ಮತ್ತೆ ಮುಂದುವರಿಯುತ್ತೆ. SITಯಿಂದ ಇವತ್ತು ಮತ್ತೆ ಸ್ಥಳ ಗುರುತು ಕಾರ್ಯ ಮುಂದುವರಿಯುತ್ತೆ. ನಿನ್ನೆ ಈ ದೂರುದಾರ 13 ಶವಗಳನ್ನು ಹೂತ ಜಾಗಗಳನ್ನು ತೋರಿಸಿದ. ಇವತ್ತು ಕನ್ಯಾಡಿ ಬಳಿಯ ಖಾಸಗಿ ಭೂಮಿಯಲ್ಲಿ ಶವಹೂತ ಸ್ಥಳವನ್ನು ತೋರಿಸೋದು. ನಿನ್ನೆ 13 ಶವಹೂತ ಜಾಗಗಳನ್ನು ತೋರಿಸಿದ್ದ. ಬೆಳಗ್ಗೆ 10 ಗಂಟೆಯ ಬಳಿಕ ಸ್ಥಳ ಮಹಜರ್ ಇವತ್ತು ಮತ್ತೆ ಆರಂಭ ಆಗುತ್ತೆ. ಅಂದರೆ ಎಷ್ಟೋ ವರ್ಷಗಳ ಹಿಂದೆ ಆತ ಹೂತಿಟ್ಟಿದ್ದು, ಬಟ್ ಸ್ಟಿಲ್ ನಿನ್ನೆನೇ ಆತ ಒಂದು 13 ಜಾಗವನ್ನು ತೋರಿಸಿದ್ದಾನೆ. ಅದನ್ನೆಲ್ಲ ಮಾರ್ಕ್ ಮಾಡಿದ್ದಾರೆ. ಆಮೇಲೆ ಎಲ್ಲ ಜಾಗಕ್ಕೂ ನಂಬರ್ಸ್ ಕೊಟ್ಟಿದ್ದಾರೆ. 1 2 3 4 ಅಂತ ಕೊಟ್ಟಿದ್ದಾರೆ. ಆ ಜಾಗಕ್ಕೆ ರಕ್ಷಣೆಯನ್ನು ಕೊಟ್ಟಿದ್ದಾರೆ. ಬಟ್ ಅಷ್ಟೇ ಅಲ್ವಲ್ಲ, ಆತ ಹೇಳೋದು ನೂರಾರು ಶವಗಳ ಲೆಕ್ಕ. ಇನ್ನೂ ಯಾವುದನ್ನು ಓಪನ್ ಮಾಡಿಲ್ಲ. ಸ್ಥಳಗಳನ್ನು ಗುರುತು ಮಾಡುವ ಪ್ರಕ್ರಿಯೆ ಮಾತ್ರ. ಹಾಗಾಗಿ ಇವತ್ತು ಮತ್ತೆ ಕರ್ಕೊಂಡು ಬಂದು ಸ್ಥಳಗಳನ್ನು ಗುರುತು ಮಾಡ್ತಾರೆ. ಪ್ರತಿಯೊಂದು ಶವವನ್ನು ಹೊರತೆಗೆಯುವುದಕ್ಕೆ ಕೋರ್ಟ್ನ ಅನುಮತಿ ಕಡ್ಡಾಯ. ಹಾಗಾಗಿ ಈಗ ಆಗ್ತಾ ಇರೋದು ಕೇವಲ ಸ್ಥಳಗಳ ಗುರುತಿಸುವಿಕೆ ಮಾತ್ರ. ಅದಲ್ಲ ಆದಮೇಲೆ ಕೋರ್ಟಿಂದ ಪರ್ಮಿಷನ್ ತಗೊಂಡು ಅಗಿಸ್ತಾರೆ. ಅಗದಾಗ ಅಲ್ಲಿ ಶವಗಳು ಸಿಕ್ಕಿದ್ರೆ, ಶವಗಳು ಸಿಕ್ಕ ಕ್ಷಣಕ್ಕೆ ಕೆಲಸ ಮುಗಿದೋಯ್ತು ಅಂತಲ್ಲ, ಶುರು ಆಗದೆ ಅಲ್ಲಿಂದ. ಅದು ಯಾರ್ದು, ಏನು, ಎತ್ತ, ಅದರದ್ದು ಮಿಸ್ಸಿಂಗ್ ಕಂಪ್ಲೇಂಟ್ ಇದೆಯಾ, ಅವರು ವಾರಸುದಾರರಿದ್ದಾರಾ, ವಾರಸುದಾರರಿದ್ದರೆ DNA ಮ್ಯಾಚ್ ಆಗುತ್ತಾ, ಎಲ್ಲ ನೋಡಿಕೊಂಡು ಆಮೇಲೆ ಅದು ಸಹಜನ ಅಸಹಜ ಸಾವ ಅಂತ ನೋಡಿ, ಒಂದು ವೇಳೆ ಅಸಹಜ ಅಂದರೆ ಕೊಲೆ ಅಂತ ಆದರೆ ಕೊಲೆ ಮಾಡಿದವರು ಯಾರು, ಆಗ ಆರೋಪಿಗಳು ಅಪರಾಧಿಗಳನ್ನ ಪತ್ತೆ ಹಚ್ಚಬೇಕು. ಇನ್ನು ಧರ್ಮಸ್ಥಳದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ SIT ಇನ್ವೆಸ್ಟಿಗೇಷನ್ ಚುರುಕುಗೊಳ್ತಾ ಇದೆ. ಗುರುತು ಮಾಡಿದ 13 ಸ್ಥಳಗಳಿಗೆ ನಕ್ಸಲ್ ನಿಗ್ರಹ ಪಡೆ ಪಹರೆ. ಪ್ರತಿ ಸ್ಥಳದಲ್ಲೂ ಕೂಡ ರಾತ್ರಿ ಪೂರ್ತಿ ಭದ್ರತೆಯನ್ನು ಕೊಟ್ಟಿದೆ ASF ಸಿಬ್ಬಂದಿ. ಸ್ಥಳವನ್ನು ಅಗೆಯೋದಕ್ಕೆ ಕಾರ್ಮಿಕರನ್ನು ಕೂಡ SIT ಟೀಮ್ ರೆಡಿ ಮಾಡಿಕೊಂಡಿದೆಯಂತೆ. ಮಾರ್ಕಿಂಗ್ 1ರಿಂದ ಸ್ಥಳವನ್ನು ಅಗೆಯೋದಕ್ಕೆ ಕಾರ್ಮಿಕರು ರೆಡಿಯಾಗಿದ್ದಾರೆ. 15 ಮಂದಿ ಕಾರ್ಮಿಕರನ್ನು ಅಧಿಕಾರಿಗಳು ಸಜ್ಜುಗೊಳಿಸಿರುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಗುರುತು ಮಾಡಿರುವಂತಹ 13 ಸ್ಥಳಗಳು ನಿನ್ನೆ, ಇವತ್ತು ಆ ಸ್ಥಳ ಮಹಜರು ಪ್ರಕ್ರಿಯೆ ಮುಂದುವರಿಯುತ್ತೆ. ಅದಾದಮೇಲೆ ಸ್ಥಳವನ್ನು ಗುರುತು ಮಾಡಿದ ತಕ್ಷಣ ಏಕಾಏಕಿಯಾಗಿ ಆಗದು ಶವಗಳನ್ನು ಹೊರತೆಗೆಯುವಂತಹ ಪ್ರಕ್ರಿಯೆ ಕೂಡ ಚಾಲನೆ ಸಿಗಲ್ಲ. ಕೋರ್ಟ್ನಿಂದ ಪರ್ಮಿಷನ್ ಬೇಕಾಗುತ್ತೆ. ಮ್ಯಾಜಿಸ್ಟ್ರೇಟ್ ಸಮ್ಮುಖದಲ್ಲಿ ಅಥವಾ ತಾಲೂಕು ದಂಡಾಧಿಕಾರಿಗಳ ಸಮ್ಮುಖದಲ್ಲಿ ಈ ಪ್ರಕ್ರಿಯೆ ಆಗಬೇಕಾಗುತ್ತೆ. ಹಾಗಾಗಿ ಬಹುತೇಕ ಇವತ್ತು ಆ ಪ್ರಕ್ರಿಯೆ ಆಗುವಂತಹ ಚಾನ್ಸಸ್ ಇದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ರೈಟ್. ಹಾಗಾದರೆ ಹೂತಿಟ್ಟ ಶವಗಳ ಮಹಜರ್ ಎಲ್ಲಿ? ಮಹಜರ್ ನಂಬರ್ 1 ನೇತ್ರಾವತಿ ಸ್ನಾನಘಟ್ಟದ ಎಡಭಾಗದ ಕಾಡು. ಇಲ್ಲಿ 8 ಸ್ಥಳಗಳನ್ನು ಆತ ತೋರಿಸಿದ್ದಾನೆ. ಅಲ್ಲಿ ಪತ್ತೆ ಮಾಡಿದ್ದಾರೆ 8 ಸ್ಥಳಗಳು. ನೇತ್ರಾವತಿ ಸ್ನಾನಘಟ್ಟದ ಎಡಭಾಗದ ಕಾಡಿನಲ್ಲಿ 8 ಜಾಗದಲ್ಲಿ 8 ಶವಗಳನ್ನು ಹೂತಿಟ್ಟಿರೋದಾಗಿ ಆತ ಹೇಳಿದ್ದಾನೆ. ಎರಡನೇದು ಮಹಜರ್ ನಂಬರ್ 2 ನೇತ್ರಾವತಿ ಸ್ನಾನಘಟ್ಟ ಸೇತುವೆಯ ಮಧ್ಯಭಾಗದಲ್ಲಿರುವ ಅರಣ್ಯ ಭಾಗ. ಇಲ್ಲಿ 4 ಪ್ರದೇಶಗಳನ್ನ ಗುರುತು ಮಾಡಿದ್ದಾರೆ. ನೇತ್ರಾವತಿ ಸ್ನಾನಘಟ್ಟದ ಎಡಭಾಗದ ಕಾಡು 8, ಈಗ ಇಲ್ಲಿ 4. ಆಮೇಲೆ ಮಹಜರ್ ನಂಬರ್ 3 ನೇತ್ರಾವತಿ ಸ್ನಾನಘಟ್ಟದ ಬಲಭಾಗದ ಅರಣ್ಯ, ಅಂದರೆ ನದಿ ದಂಡೆಯಿಂದ ಬಲಭಾಗ, ಅಲ್ಲಿ 1. ಅಂದರೆ ಅಲ್ಲಿಗೆ 8 × 12 13, ಎಲ್ಲ 13 ಸ್ಥಳವನ್ನು ಆತ ನಿನ್ನೆ ತೋರಿಸಿರ್ತಕ್ಕಂಥದ್ದನ್ನು ಗುರುತು ಮಾಡಿದ್ದಾರೆ. ಹೆಚ್ಚು ಕಡಿಮೆ ಎಲ್ಲ ನೇತ್ರಾವತಿ ನದಿ ತೀರದಲ್ಲೇ ಆಗಿದೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಖಪಾಲ್ ಅವರಿಂದ ಪಡ್ಕೊಳ್ಳೋಣ. ಸುಖಪಾಲ್, ಈಗ ನಿನ್ನೆ 13 ಸ್ಥಳಗಳ ಮಹಜರ್ ಪ್ರಕ್ರಿಯೆ ಆಗಿತ್ತು, ಗುರುತಿಸಿದ್ದಾರೆ. ಇವತ್ತು ಏನೇನು ಪ್ರಕ್ರಿಯೆಗಳು, ಮತ್ತು ಈ ಜಾಗಗಳನ್ನು ಅಗೆದು ಒಂದು ವೇಳೆ ಶವಗಳು ಇದೆಯಾ ಇಲ್ವಾ ಪತ್ತೆ ಮಾಡುವ ಕಾರ್ಯ ಯಾವಾಗ? ಅರವಿಂದ್, ಈ ಅನಾಮಿಕ ದೂರುದಾರ ಕೊಟ್ಟಿರುವಂಥ ಮಾಹಿತಿ ನೂರಾರು ಶವಗಳನ್ನು ಹೂತಾಕಿದ್ದೇನೆ ಅನ್ನುವಂಥದ್ದು. ಹಾಗಾಗಿ ನಿನ್ನೆ SIT ಅಧಿಕಾರಿಗಳು ಒಂದು ಸುಮಾರು 15 ಸ್ಥಳಗಳನ್ನು ಪಾಯಿಂಟ್ಔಟ್ ಮಾಡಬೇಕು ಅನ್ನುವಂಥ ಪ್ಲಾನ್ ಮಾಡಿಕೊಂಡಿದ್ರು. ಆದರೆ ಸಂಜೆ ವೇಳೆಗೆ 13 ಕಡೆಗಳಲ್ಲಿ ಸ್ಥಳ ಗುರುತು ಮಾಡುವಂಥ ಕೆಲಸ ಆಗಿದೆ. ಮೊದಲಿಗೆ ನೇತ್ರಾವತಿ ಸ್ನಾನಘಟ್ಟದ ಎಡಭಾಗದಲ್ಲಿರುವಂಥ ಒಂದು ಅರಣ್ಯ ಏನಿದೆ, ಈ ಪ್ರದೇಶದಲ್ಲಿ ಸುಮಾರು 8 ಕಡೆಗಳಲ್ಲಿ ಆ ಪತ್ತೆ ಕಾರ್ಯವನ್ನು ಮಾಡಿರುವಂಥದ್ದು. ಈ ಒಂದು ದಟ್ಟವಾದ ಕಾಡು ಏನು ಕಾಣ್ತಾ ಇದೆ, ಇದು ನೇತ್ರಾವತಿ ನದಿಯ ಸಮೀಪದಲ್ಲೇ ಇರುವಂಥದ್ದು. ಈ ಭಾಗದಲ್ಲಿರುವಂತಹ ದೃಶ್ಯ ನೀವು ಗಮನಿಸುತ್ತಿದ್ರೆ ಇದು ನೇತ್ರಾವತಿ ನದಿ. ನೇತ್ರಾವತಿ ನದಿಯ ಸ್ನಾನಘಟ್ಟ ಏನಿದೆ, ಸ್ನಾನಘಟ್ಟದ ಪಕ್ಕದಲ್ಲೇ ಇರುವಂತಹ ಈ ಒಂದು ದಟ್ಟವಾದ ಅರಣ್ಯದಲ್ಲಿ ಸುಮಾರು 8 ಕಡೆಗಳಲ್ಲಿ ಗುರುತನ್ನ ಮಾಡಲಾಗಿರುವಂಥದ್ದು. ಅದಕ್ಕೆ ರಾತ್ರಿ ಪೂರ್ತಿ ಎಲ್ಲ ಕಡೆಗಳಲ್ಲಿ ನಕ್ಸಲ್ ನಿಗ್ರಹ ಪಡೆಯ ಸಿಬ್ಬಂದಿಗಳು ಶಸ್ತ್ರಸಜ್ಜಿತವಾಗಿರುವಂಥವರು ಅವರೆಲ್ಲರೂ ಇಲ್ಲಿ ಆ ಸಂದರ್ಭದಲ್ಲಿ ಪಹರೆ ಕಾಯ್ದಿರುವಂಥದ್ದು. ನಿನ್ನೆ ರಾತ್ರಿ ಸಂಪೂರ್ಣವಾಗಿ ಎಲ್ಲ ಪಾಯಿಂಟ್ ಮಾಡಿದಂಥ 13 ಕಡೆಗಳಲ್ಲೂ ಇಬ್ಬಿಬ್ರು ಶಸ್ತ್ರಸಜ್ಜಿತ ನಕ್ಸಲ್ ಪಡೆಯ
ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಲಾಗಿತ್ತು. ಯಾಕಂತ ಹೇಳಿದ್ರೆ ಈ ಒಂದು ಜಾಗವನ್ನ ಸೆಕ್ಯೂರ್ ಮಾಡುವಂಥದ್ದು. ಆ ಬಳಿಕ ಅಲ್ಲೇ ಅದರ ಮಧ್ಯಭಾಗದಲ್ಲಿ 4 ಕಡೆಗಳಲ್ಲಿ ಮತ್ತೆ ಗುರುತನ್ನ ಮಾಡಿರುವಂಥದ್ದು. ಅದರ ಜೊತೆಗೆ ನೇತ್ರಾವತಿ ನದಿಯ ಇನ್ನೊಂದು ಭಾಗದಲ್ಲಿ ಅಂದ್ರೆ ಬಲಭಾಗದಲ್ಲಿ ಸುಮಾರು ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಈ ಭಾಗದಲ್ಲಿ ಅಲ್ಲಿರುವಂತ ಭಾಗದಲ್ಲಿ ಒಂದು ಕಡೆಯಲ್ಲಿ ಗುರುತನ್ನ ಮಾಡಿರುವಂಥದ್ದು. ಹಾಗಾಗಿ ಒಟ್ಟು 13 ಕಡೆಗಳಲ್ಲಿ ನಿನ್ನೆ ಗುರುತನ್ನ ಮಾಡಿರುವಂಥದ್ದು. ಆ ಗುರುತನ್ನ ಮಾಡಿದ್ದ ಬಳಿಕ ಕನ್ಯಾಡಿಯಲ್ಲಿ ಒಂದು ಖಾಸಗಿ ಸ್ಥಳ ಇತ್ತು, ಅಲ್ಲಿಗೆ ಹೋಗುವಾಗ ಕತ್ತಲಾಗಿತ್ತು. ಹಾಗಾಗಿ ಇವತ್ತು ಅಲ್ಲಿಂದಲೇ ಆರಂಭ ಮಾಡುವಂತ ಸಾಧ್ಯತೆ ಇದೆ. ಕನ್ಯಾಡಿಯಲ್ಲಿರುವಂಥ ಒಂದು ಖಾಸಗಿ ತೋಟದಲ್ಲಿ ಅಲ್ಲಿ ಒಂದು ಹೂತಾಕಿದ್ದೇನೆ ಅನ್ನುವಂಥದ್ದನ್ನು ಆತ ಹೇಳ್ಕೊಂಡಿದ್ದಾನೆ. ಹಾಗಾಗಿ ಅಲ್ಲಿಂದ ಇವತ್ತು ಆರಂಭ ಆಗುತ್ತೆ. ಇನ್ನೊಂದು 2 ಇವತ್ತು ಮಾಡುವಂಥ ಸಾಧ್ಯತೆ ಇದೆ. ಆ ಬಳಿಕ ನ್ಯಾಯಾಲಯದ ಅನುಮತಿಯನ್ನು ಪಡೆದ ಬಳಿಕ ಎಲ್ಲ ಕಡೆಗಳಲ್ಲಿ ಈಗ ಏನು ಗುರುತು ಮಾಡಿದ್ದಾರೆ ಆ ಕಡೆಗಳಲ್ಲಿ ಎಲ್ಲ ಉತ್ಖನನ ಮಾಡುವಂಥ ಕೆಲಸಕ್ಕೆ SIT ಅಧಿಕಾರಿಗಳು ಮುಂದಾಗ್ತಾರೆ. ಅದಕ್ಕೆ ಬೇಕಾದಂಥ ಸಿಬ್ಬಂದಿಗಳನ್ನು ಸಹ ಇವತ್ತು ಧರ್ಮಸ್ಥಳ ಗ್ರಾಮ ಪಂಚಾಯತಿನಿಂದ SIT ಅಧಿಕಾರಿಗಳು ಕೇಳಿದ್ದಾರೆ. ಅದಕ್ಕೆ ಸುಮಾರು 12 ಸಿಬ್ಬಂದಿಗಳನ್ನು ಈಗಾಗಲೇ ತಯಾರಿ ಮಾಡಿಕೊಳ್ಳಲಾಗಿದೆ. ಇವತ್ತು ದಿನಪೂರ್ತಿ ಇದೇ ಅಗಿಯುವಂಥ ಕೆಲಸಕ್ಕೂ ಮುಂದಾಗುವಂಥ ಸಾಧ್ಯತೆ ಇದೆ. ಇವತ್ತೇನಾದರೂ ನ್ಯಾಯಾಲಯದಿಂದ ಅನುಮತಿ ಸಿಕ್ಕಿದ್ರೆ ಇವತ್ತಿನಿಂದಲೇ ಅದನ್ನು ಆರಂಭ ಮಾಡಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ SIT ಅಧಿಕಾರಿಗಳು ಎಲ್ಲ ರೀತಿಯಾದಂಥ ತಯಾರಿಗಳನ್ನು ಮಾಡಿಕೊಂಡಿದ್ದಾರೆ. ಅರವಿಂದ್. ರೈಟ್ ಸುಕ್ಪಾಲ್, ಹಾಗೆ ಸಂಪರ್ಕದಲ್ಲಿರಿ. ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಅಪ್ಡೇಟ್ಸ್ ಇದೆ, ನೋಡೋಣ.